ಮನುದೊಂದು ಶ್ಲೋಕ ಓದಿದ್ದೆ. ಪಿತಾ ರಕ್ಷತಿ ಕೌಮಾರೆ ಭರ್ತಾ ರಕ್ಷತಿ ಯೋನೆ ಪುತ್ರ ರಕ್ಷತಿ ವೃದ್ಧಾಪ್ಯನ ಸ್ತ್ರೀ ಸ್ವಾತಂತ್ರ್ಯ ಅರ್ಹತಿ ಅಂತ. ಅದರ ಒಳ ಅರ್ಥ ನನಗೆ ಗೊತ್ತಿಲ್ಲ, ಆದರೆ ಮೇಲ್ನೋಟಕ್ಕೆ ಹೆಣ್ಣಿಗೆ ಬಾಲ್ಯದಲ್ಲಿ ತಂದೆ ಕಾಪಾಡಬೇಕು, ಯೌವನದಲ್ಲಿ ಗಂಡನ ರಕ್ಷಣೆಯಲ್ಲಿರಬೇಕು, ಮಗ ವಯಸ್ಸಾದ ಮೇಲೆ ಕಾಪಾಡಬೇಕು ಅನ್ನೋ ಅರ್ಥ ನನಗೆ ಬಂದಿದ್ದ ಅರ್ಥ. ಅದಕ್ಕೆ ಒಂದು ಆ್ಯಂಟಿ ಥೀಸಿಸ್ ಬರೆಯೋಣ ಅಂತ ಶುರು ಮಾಡಿದೆ. 2000 ಶುರು ಮಾಡಿದೆ, ಬಹುಶಃ ಅಥವಾ 1999 ಶುರು ಮಾಡಿದೆ. ಇದನ್ನು ಬರೆದಾಗ ನನಗೆ ನನ್ನ ಮನೆ ಹೆಸರು ಚಿರಸ್ಮಿತಾ ಅಂತ. ಅದಕ್ಕೆ ನನಗೆ ಚಿರಸ್ಮಿತಾ ಅಂತ ಒಂದು ಕಾದಂಬರಿ ಬರಬೇಕು ಆಸೆ ಇತ್ತು. ಅದಕ್ಕೆ ಇದು ಒಂದು ಸಾಧಾರಣ ಹೆಣ್ಣಿನ ಅಸಾಧಾರಣ ಕತೆ ಅಂತ 1917 ಹುಟ್ಟೋ ಒಂದು ಹೆಣ್ಣಿನ ಕತೆ. ಅವಳು ಹುಟ್ಟಿದಾಗ ಗಾಂಧಿ ಭಾರತಕ್ಕೆ ಬಂದು 2 ವರ್ಷ ಆಗಿರುತ್ತೆ ದಕ್ಷಿಣ ಆಫ್ರಿಕಾದಿಂದ. ಹಾಗೆ ಈ ಕಾದಂಬರಿಯಲ್ಲಿ ಚರಿತ್ರೆನ ಬೆರೆಸ್ತಾ ಹೋಗಿದ್ದೀನಿ. ಚಿಕ್ಕ ವಯಸ್ಸಲ್ಲಿ ಅವಳು ತಂದೆ ನೋಡ್ಕೋತಾಳೆ, ಯೌವನದಲ್ಲಿ ಗಂಡನ ನೋಡ್ಕೋತಾಳೆ. ಗಂಡ ಮೊದಲು ಗಾಂಧಿ ಗಾಂಧಿ ಅಂತಿರ್ತಾನೆ, ಆಮೇಲೆ ಯಾವಾಗ ಭಗತ್ ಸಿಂಗ್ ಬ್ರಿಟಿಷವ್ರು ಸಾಯಿಸ್ತಾರೆ ಆಗ ಅವನು ವೈಲೆಂಟ್ ಆಗಿಬಿಟ್ಟು ಹಿಂಸೆ ಕಡೆ ತಿರುಗಿ ಅವಾಗೆಲ್ಲ ಸ್ವಾತಂತ್ರ್ಯಕ್ಕೆ ಹೋರಾಡ್ತಿದ್ದ ನೇತಾಜಿಯವರ ಶಿಷ್ಯ ಆಗ್ತಾನೆ ಮನಸ್ಸಲ್ಲೇ. ಹೀಗೆ ಆಮೇಲೆ ಮಗನ ಟೈಮಲ್ಲಿ ನಾನು ಕನ್ನಡ ಸಿನಿಮಾಗಳೆಲ್ಲ ಬಂತಲ್ಲ ಅದೆಲ್ಲ ತೊಗೊಂಡಿದ್ದೀನಿ. ರಾಜ್ಕುಮಾರ್ದು ಬೇಡ್ರ ಕಣ್ಣಪ್ಪ 100 ದಿನ ಓಡಿದ್ದು ಮೈಸೂರು ಅಪೇರಾದಲ್ಲಿ. ನಾನು ಮೈಸೂರಿನವನು, ಅದರಿಂದ ಮೈಸೂರನ್ನ ನಾನು ಮುಖ್ಯವಾಗಿ ಜಾಗ ಮಾಡಿಕೊಂಡು ಆಗಿನ ಕಾಲದ ಎಲ್ಲನೂ ಗೂಗಲ್ ಮಾಡಿ ಹುಡುಕಿ ಯಾವ ಜಾಗ ಇದ್ದಿರ್ಬೋದು ಆಗ ಅಂತೆಲ್ಲ ನೋಡಿ ಅದನ್ನೆಲ್ಲ ಬಳಸಿದ್ದೀನಿ. ಮೈಸೂರು ರಾಮಸ್ವಾಮಿ ಸರ್ಕಲ್ನಲ್ಲಿ ಒಬ್ಬ ರಾಮಸ್ವಾಮಿ ಅಂತ ಹುಡುಗ ಸತ್ತೋದ, ಅದನ್ನು ಬರೆದಿದ್ದೀನಿ. ಯಾಕೆಂದರೆ ಅದನ್ನು ಒಂದು ಸೀಕ್ವೆನ್ಸ್ ಮಾಡಿದ್ದೀನಿ. ಹೀಗೆ ಅನೇಕ ವಿಷಯಗಳು. ಅವಳ ಅಣ್ಣ ಒಬ್ಬ ಬರ್ತಾನೆ, ಸುಹಾಸಿನಿ ಅಂತ ಅವಳಿಗೆ ಹೆಸರಿಟ್ಟೆ. ಸುಹಾಸಿನಿಯ ಹೆಸರು ಒಂದೇ ಮಾತರಂ ಅಂತ ಆನಂದ ಮಠ ಕಾದಂಬರಿ ಬಂಕಿಂ ಚಂದ್ರ ಚಟಪಾದಿ ಅದರಿಂದ ತಗೊಳ್ತಾನೆ ಅವನು. ಅವ್ರ ಅಣ್ಣ ಅವಳನ್ನ ಬಂದು ಅವಳಿಗೆ ಎಲ್ಲ ಎಷ್ಟೋ ಪ್ರೀತಿ ಎಲ್ಲ ಮಾಡಿ ಎಲ್ಲ ಹೇಳ್ಕೊಡ್ತಾನೆ, ಎಲ್ಲ ಏನೇನು ಮಾಡ್ಬೋದು ಜೀವನದಲ್ಲಿ ಅಂತ. ಈ ಪುಸ್ತಕ ಬರೆದಾಗ ಅದರ ಅಂತ್ಯ ಬರೀ ಹೊತ್ತಿಗೆ ನನಗೆ ಕಣ್ಣಲ್ಲಿ ಸಂಕಟ ಆಗೋಯ್ತು, ಮನಸ್ಸಲ್ಲೆಲ್ಲ ಹಿಂಸೆ ಆಗೋಯ್ತು. ಯಾಕೆಂದರೆ ನನಗೆ ಲ್ಯಾಪ್ಟಾಪ್ ಸ್ಕ್ರೀನ್ ಕಾಣಲಿಲ್ಲ. ಒಂದು 10 ವರ್ಷ ಬಿಟ್ಬಿಟ್ಟಿದ್ದೆ ಬರೀದೇನೆ. ಯಾಕೆಂದರೆ ಬರೆದಾಗ ಮಧ್ಯದಲ್ಲೆಲ್ಲ ಮಸ್ಕೆಟ್ ಕೊಟ್ಟೋದೆ ಮರ್ತುಬಿಟ್ಟೆ. ಆಮೇಲೆ ಮತ್ತೆ ಬರೆದೆ. ನಾನು ಬರೆದಾಗ ಹಿಂದೆ ನನ್ನ ಗೆಳೆಯನ ಮಗಳು 14 ವರ್ಷದ ಹುಡುಗಿ ಅದನ್ನು 70 ಪೇಜ್ ಓದೆ ಹತ್ತಿದ್ದು ನೋಡ್ಬಿಟ್ಟು ನಾನು ಚೆನ್ನಾಗಿದೆ ಇದು ಬರೀಬೇಕು ಅಂತ ಹೇಳಿ ಬರೆದ್ಮೇಲೆ ಬಹಳ ಜನ ಇದನ್ನ ಹೊಗಳ್ತಾರೆ, ಇಷ್ಟಪಟ್ಟು ಬರೆದಿದ್ದಾರೆ. ಇವತ್ತಿಗೂ ಇಷ್ಟ. 2015 ಬಂತದು, ನಮ್ಮ HSR ಅದಕ್ಕೆ ಮುನ್ನುಡಿ ಬರೆದ್ರು. ನಂತರ ಅದೃಷ್ಟ ನನಗೆ ಆ ಪುಸ್ತಕ. ನಮಸ್ಕಾರ.